ರಾಷ್ಟ್ರ ರಾಜಕಾರಣದಲ್ಲಿ ಶುರುವಾಯಿತು ಶಕ್ತಿ ಸಮರ. ಚುನಾವಣಾ ಕಣದಲ್ಲಿ ಬಿರುಸಾಗಿವೆ ಪರಸ್ಪರ ವಾಗ್ಬಾಣಗಳ ಆಗರ. ರಾಹುಲ್ ಗಾಂಧಿ ಶಕ್ತಿ ಸಂಹಾರದ ಬಗ್ಗೆ ಹೇಳಿದ್ದಾದ್ರೂ ಏನು? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ಶಕ್ತಿ ಸಮರ. ನಾನು ಚೈತ್ರ ಹರೀಶ್. ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಭೆ ಚುನಾವಣೆ ಸಮರ ಶುರುವಾಗಿದೆ. ಸಾಮಾನ್ಯವಾಗಿ ಯಾವುದೇ ಎಲೆಕ್ಷನ್ ಬರಲಿ ಆಗ ನಾಯಕರ ವಾಗ್ದಾಳಿ, ಎದುರಾಳಿ ಪಕ್ಷದ ವಿರುದ್ಧ ಹೇಳಿಕೆ ಕೇಳಿ ಬರ್ತವೆ. ಆದರೆ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಏನಂದ್ರು? ಅದ್ಯಾಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ? ಖುದ್ದು ಮೋದಿಯೇ ರಾಹುಲ್ ಹೆಸರು ಬಳಸದೆ ಪರೋಕ್ಷವಾಗಿ ತಿವಿದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ರಾಷ್ಟ್ರ ರಾಜಕಾರಣದಲ್ಲಿ ಶುರುವಾಯಿತು ಸಮರ. ರಾಹುಲ್ ಗಾಂಧಿಯ ಆ ಹೇಳಿಕೆಗೆ ಸಿಡಿದ ಆಕ್ರೋಶ. ರಂಗೇರಿದ ಲೋಕಸಭಾ ಚುನಾವಣೆ ಅಖಾಡ. ಪ್ರಬಲ ಪಕ್ಷಗಳಿಂದ ಚುನಾವಣೆಗೆ ಸಿದ್ಧತೆ ಭರಪೂರ. ರಾಷ್ಟ್ರ ರಾಜಕಾರಣದಲ್ಲಿ ಶುರುವಾಯಿತು ವಾಗ್ಬಾಣಗಳ ಸಮರ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಭರ್ಜರಿ ತಾಲೀಮು ನಡೆಸ್ತಾ ಇದೆ. ಇತ್ತ ಒಂದ್ ಕಡೆ ಮೋದಿ ಮಿಷನ್ 400 ಗುರಿ ಇಟ್ಟಿದೆ. ಅತ್ತ ಕೈಪಾಳೆಯ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಂದು ರೌಂಡ್ ನಡಿಗೆ ಪೂರ್ಣಗೊಳಿಸಿ ಮತದಾರರ ಮುಂದಿದ್ದಾರೆ. ಆದರೆ ಇಲ್ಲಿ ನೋಡಿ ವೀಕ್ಷಕರೇ, ರಾಹುಲ್ ಗಾಂಧಿ ಮಾತನಾಡೋ ಬರದಲ್ಲಿ ನೀಡಿರುವ ಆ ಹೇಳಿಕೆ ಭಾರೀ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ಹಾಗೆ ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೇ ಎಲೆಕ್ಷನ್ ಬರಲಿ ಅಲ್ಲಿ ನಾಯಕರ ವಾಗ್ದಾಳಿ, ಎದುರಾಳಿ ಪಕ್ಷದ ವಿರುದ್ಧ ಹೇಳಿಕೆ ಕೇಳಿ ಬರ್ತವೆ. ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂಬೈನಲ್ಲಿ ಅಂತ್ಯಗೊಂಡ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ನೀಡಿದ ಆ ಹೇಳಿಕೆಯಾದ್ರೂ ಏನು ಅನ್ನೋದನ್ನ ನೀವೊಮ್ಮೆ ನೋಡ್ಬಿಡಿ, ನಿಮ್ಗೆ ಗೊತ್ತಾಗುತ್ತೆ. ये सब लोग एक व्यक्ति के खिलाफ लड़ रहे हैं, नरेंद्र मोदी के खिलाफ लड़ रहे हैं. नहीं, हम एक व्यक्ति के खिलाफ भी नहीं लड़ रहे हैं. ना हम बीजेपी के खिलाफ लड़ रहे हैं, ना हम एक व्यक्ति के खिलाफ लड़ रहे हैं. एक व्यक्ति को चेहरा बनाकर ऊपर डाल रखा है. हिंदू धर्म में शक्ति शब्द होता है. हम शक्ति से लड़ रहे हैं, एक शक्ति से लड़ रहे हैं. अब सवाल उठता है, वो शक्ति क्या है? ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಿದ್ರು. ಶಕ್ತಿ ಅನ್ನೋ ಪದದ ಪ್ರಸ್ತಾಪ ಮಾಡಿದ್ರು. ಎನ್ಡಿಎ ಸರ್ಕಾರವನ್ನ ಶಕ್ತಿಗೆ ಹೋಲಿಸಿದ್ದಾರಾಗ ಆ ಶಕ್ತಿಯ ವಿರುದ್ಧ ಹೋರಾಡ್ತೀವಿ ಎಂದಿದ್ರು. ಹಿಂದಿಯಲ್ಲಿ ಶಕ್ತಿ ಎಂಬ ಪದ ಇದೆ. ನಾವು ಆ ಶಕ್ತಿಯ ವಿರುದ್ಧ ಹೋರಾಡ್ತೀವಿ. ಅಷ್ಟಕ್ಕೂ ಆ ಶಕ್ತಿ ಅಂದ್ರೇನು, ಇದು ನಮ್ಗೆ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ನಾವು ಈ ಶಕ್ತಿಯ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಅಂತ ಕರೆ ನೀಡಿದ್ರು. ಅಷ್ಟೇ ಅಲ್ಲದೆ ದೇಶದಲ್ಲಿ ಇವಿಎಂ ಯಂತ್ರ ಪ್ರಧಾನಿ ಮೋದಿ ನಿಯಂತ್ರಣದಲ್ಲಿದೆ ಅಂತ ಕಿಡಿಕಾರಿದ್ರು. ದೇಶದ ಇಡಿ, ಸಿಬಿಐ ಮತ್ತು ಐಟಿ ಕೂಡ ಮೋದಿ ಕೈಗೊಂಬೆ ಅಂತ ಆರೋಪಿಸಿದ್ರು. राजा की आत्मा ईवीएम में है. सही है, सही है. राजा की आत्मा ईवीएम में है. हिंदुस्तान की हर संस्था में है, ईडी में है, सीबीआई में है, इनकम टैक्स डिपार्टमेंट में है. एक वरिष्ठ नेता, नाम नहीं लेना चाहता हूं, इसी प्रदेश के एक वरिष्ठ नेता कांग्रेस पार्टी को छोड़ते हैं और रो के कहते हैं, मेरी मां से रो के कहते हैं कि सोनिया जी मुझे शर्म आ रही है, मेरे में इन लोगों से, इस शक्ति से लड़ने की हिम्मत नहीं है, मैं जेल नहीं जाना चाहता हूं. और ये एक नहीं है, ऐसे हजारों लोग डराए गए हैं. ಬಿಜೆಪಿ ತನ್ನ ಎದುರಾಳಿಗಳನ್ನ ಹೆದರಿಸಿ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದೆ. ಒಂದ್ ವೇಳೆ ಪಕ್ಷಕ್ಕೆ ಸೇರದಿದ್ರೆ ತನಿಖಾ ಸಂಸ್ಥೆಗಳ ಮೂಲಕ ಜೈಲಿಗೆ ಅಟ್ಟುವ ಕೆಲಸ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ನಾವೆಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಡಬೇಕಾಗಿದೆ ಅಂತ ಕರೆ ನೀಡಿದ್ರು. शिवसेना के लोग, एनसी के लोग ऐसे ही चले गए? नहीं, जिस शक्ति के मैं बात कर रहा हूं, उन्होंने उनका गला पकड़कर उनको बीजेपी की ओर किया है. ರಾಗ ಶಕ್ತಿ ಮಾತಿಗೆ ಬಿಜೆಪಿ ನಾಯಕರು ಕೆಂಡ. ಅಂದು ಅಸುರರು ಸರ್ವನಾಶವಾಗಿದ್ರೂ ಶಕ್ತಿ ವಿರುದ್ಧವೇ.
ಅದ್ಯಾವಾಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂಥದ್ದೊಂದು ಹೇಳಿಕೆ ನೀಡಿದ್ರೋ ಆಗ್ಲೇ ಶುರುವಾಯಿತು ನೋಡಿ ಭಾರೀ ಆಕ್ರೋಶ. ಪ್ರಧಾನಿ ಮೋದಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸುವ ಮುನ್ನವೇ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಮಾತಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಿಜೆಪಿ ನಾಯಕ ಅಮಿತ್ ಮಾಳ್ವಿಯ ಹಿಂದೂಗಳು ದುರ್ಗಾ ಮಾತೆಯನ್ನ ಪೂಜಿಸುತ್ತಾರೆ, ಆಕೆಯೇ ಶಕ್ತಿ, ನಾವು ಶಕ್ತಿಯ ವಿರುದ್ಧ ಹೋರಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ತಿವಿದಿದ್ದಾರೆ. ಅದೆಷ್ಟೋ ಅಸುರರು ಶಕ್ತಿಯ ವಿರುದ್ಧ ಹೋರಾಡಲು ಮುಂದಾಗಿ ನಿರ್ನಾಮವಾದ್ರು ಅದೇ ಗತಿ ಬರುತ್ತೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ನಾಯಕ ಅಮಿತ್ ಮಾಳ್ವಿಯ ಕುಟುಕಿದ್ದಾರೆ. ಹೆಸರು ಹೇಳದೆ ಪ್ರಧಾನಿ ನಮೋ ವಾಗ್ಬಾಣ. ರಾಹುಲ್ ಗಾಂಧಿ ಶಕ್ತಿ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಹೆಸರನ್ನ ಹೇಳದೆ ವಾಗ್ಬಾಣ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಮೆಗಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. 2024ರ ಲೋಕಸಭಾ ಎಲೆಕ್ಷನ್ ಶಕ್ತಿಯ ಉಪಾಸಕರು ಮತ್ತು ಶಕ್ತಿಯನ್ನ ನಿರ್ನಾಮ ಮಾಡಲು ಹೊರಟಿರುವವರ ನಡುವಿನ ವಾರ್ ಅಂತ ಬಣ್ಣಿಸಿದ್ರು. ಹಿಂದೂ ಶಕ್ತಿ को समाप्त करने का उन्होंने बीड़ा उठाया है. हिंदू समाज जिसे शक्ति मानता है उस शक्ति के विनाश का उन्होंने ऐलान कर दिया है. अगर शक्ति के विनाश का उनका ऐलान है तो शक्ति की उपासना का हमारा भी ऐलान है. ಕೇಳಿದ್ರಲ್ಲ ವೀಕ್ಷಕರೇ, ನಮೋ ಮಾತಿನ ವರಸೆ ಹೇಗಿತ್ತು ಅಂತ. ಕೆಲವರು ಶಕ್ತಿಯನ್ನ ನಿರ್ನಾಮ ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಅವರ ವಿರುದ್ಧ ನಮ್ಮ ಸಮರ ಅನ್ನುವ ಮೂಲಕ ಪರೋಕ್ಷವಾಗಿ ರಾಹುಲ್ ಗಾಂಧಿ ವಿರುದ್ಧ ಮೋದಿ ಹರಿಹಾಯ್ದಿದ್ದಾರೆ. ನಮ್ಮ ಪ್ರಕಾರ ಶಕ್ತಿ ಅಂದ್ರೆ ದೇವರು ಮಾತ್ರವಲ್ಲ, ಪ್ರತಿಯೊಬ್ಬ ತಾಯಿ, ಪ್ರತಿಯೊಬ್ಬ ಸಹೋದರಿ, ಪ್ರತಿಯೊಬ್ಬ ಮಗಳು ಶಕ್ತಿ ಸ್ವರೂಪ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ರು. ನಾವು ಭಾರತ ಮಾತೆಯನ್ನ ಪೂಜಿಸ್ತೀವಿ, ಆದ್ರೆ ವಿರೋಧ ಪಕ್ಷಗಳ ನಾಯಕರು ಶಕ್ತಿಯನ್ನೇ ನಿರ್ನಾಮ ಮಾಡುವ ಮಾತುಗಳನ್ನಾಡ್ತಾರೆ. ಇವರ ವಿರುದ್ಧದ ಹೋರಾಟಕ್ಕೆ ತಮ್ಮ ಪ್ರಾಣ ಪಣಕ್ಕಿಡಲು ಸಿದ್ಧ ಅಂತ ಪ್ರಧಾನಿ ಮೋದಿ ತೀವ್ರವಾಗಿ ಖಂಡಿಸಿದ್ರು. ಇನ್ನು ಚಂದ್ರಯಾನ ನೌಕೆ ಲ್ಯಾಂಡ್ ಆದ ಜಾಗಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ನಾವು ಹೆಸರಿಟ್ಟು ಗೌರವ ನೀಡಿದ್ವಿ ಅಂತ ಮೋದಿ ಹೇಳಿದ್ದಾರೆ. ಆದ್ರೆ ಕೆಲವರು ಶಕ್ತಿಯನ್ನ ನಿರ್ನಾಮ ಮಾಡುವ ಮಾತುಗಳನ್ನಾಡ್ತಿದ್ದಾರೆ. ಈ ಬಾರಿಯ ಚುನಾವಣೆ ಶಕ್ತಿಯ ಉಪಾಸಕರು ಮತ್ತು ನಿರ್ನಾಮ ಮಾಡಲು ಹೊರಟಿರುವವರ ನಡುವೆ ನಡೆಯಲಿದೆ. ಜೂನ್ 4ರಂದು ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಪ್ರಧಾನಿ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಿಜೆಪಿ ಒಂದ್ ಕಡೆ ಅಭಿವೃದ್ಧಿ ಪರ್ವದ ಮೂಲಕ ಮತದಾರರ ಮುಂದೆ ನಿಂತಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಭರ್ಜರಿ ವಿವಿಧ ಕಾಮಗಾರಿ, ನೂತನ ಯೋಜನೆಗಳಿಗೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಮತ್ತೊಂದು ಬಾರಿ ಗೆಲುವಿನ ವಿಶ್ವಾಸದಲ್ಲಿ ಹೆಜ್ಜೆ ಇಡ್ತಾ ಇದೆ. ಆದರೆ ಕಾಂಗ್ರೆಸ್ ಈ ಸಲ ತನ್ನ ಹಳೆಯ ಅಸ್ತ್ರವನ್ನ ಮತ್ತೊಮ್ಮೆ ಪ್ರಯೋಗಿಸಿದೆ. ಮುಂಬೈನಲ್ಲಿ ಮಾತನಾಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಯಂತ್ರಗಳ ದುರ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬರೋದಕ್ಕೆ ಒಬ್ಬ ವ್ಯಕ್ತಿ ಸಜ್ಜಾಗಿದ್ದಾರೆ, ಅವರ ಆತ್ಮ ಇವಿಎಂನಲ್ಲೇ ಅಡಗಿದೆ ಅಂತ ಕುಟುಕಿದ್ದಾರೆ. ಇವಿಎಂಗಳೇ ಮೋದಿ ಗೆಲುವಿನ ಗುಟ್ಟು ಎಂದಿರುವ ರಾಗ, ಮತಯಂತ್ರಗಳಿಲ್ಲದೆ ಮೋದಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂತ ಹರಿಹಾಯ್ದಿರೋದು ಉಂಟು. ಕೇಸರಿ ಪಾಳೆಯ ಯಾವ ಚುನಾವಣೆಯನ್ನು ಗೆಲ್ಲೋದಿಲ್ಲ ಅಂತ ವಾಗ್ಬಾಣ ಎಸೆದಿದ್ದಾರೆ. ಹಾಗೆಯೇ ಮುಂದುವರೆದು ಮತಯಂತ್ರಗಳ ಬಗ್ಗೆ ಪ್ರತಿಪಕ್ಷಗಳು ಹಾಗೂ ದೇಶದ ಜನರಲ್ಲಿ ಮೂಡಿರುವ ಸಂಶಯಗಳ ಬಗ್ಗೆ ಆಯೋಗದ ಬಳಿ ಉತ್ತರವೇ ಇಲ್ಲ ಅನ್ನೋದನ್ನ ಮರೆತಿಲ್ಲ. ನಮ್ಮ ಪರಿಣಿತರ ಮುಂದೆ ಇವಿಎಂಗಳ ನೈಜತೆ ಪರೀಕ್ಷೆ ಮಾಡುವುದಕ್ಕೆ ಆಯೋಗ ಸಿದ್ಧ ಇಲ್ಲ, ಇದ್ಯಾಕೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ನಾಯಕರನ್ನ ಹೆದರಿಸಿ ಬೆದರಿಸಿ ಬಿಜೆಪಿಗೆ ಸೇರಿಸಿಕೊಳ್ಳಲಾಗಿದೆ ಅನ್ನೋ ರಾಗ ಮಾತಿಗೆ ನಮೋ ಕೂಡ ಶಿವಮೊಗ್ಗದಲ್ಲಿ ಪ್ರತ್ಯಾಸ್ತ್ರ ಪ್ರಯೋಗಿಸಿದ್ರು. ಕಾಂಗ್ರೆಸ್ ಬಳಿ ಅಭಿವೃದ್ಧಿಯ ಅಜೆಂಡವೇ ಇಲ್ಲ, ಕಾಂಗ್ರೆಸ್ ಅಜೆಂಡಾ ಬರೀ ಸುಳ್ಳು ಹೇಳೋದು ಅಂತ ಕುಟುಕಿದ್ರು. यहां इनकी लूट इतनी बढ़ गई है कि सरकार चलाने के लिए पैसे तक नहीं बचे और इस लूट में भागीदार बनने की होड़ मची हुई है. कोई यहां सीएम इन वेटिंग है, कोई यहां फ्यूचर सीएम एस्पिरेंट है, कोई यहां सुपर सीएम है, कोई यहां शैडो सीएम है और इतने सारे सीएम के बीच एक दिल्ली के कलेक्शन मिनिस्टर भी है.
ಹಾಗೆ ನೋಡಿದ್ರೆ ವೀಕ್ಷಕರೇ, ಮಿಷನ್ 400 ಟಾರ್ಗೆಟ್ಗೆ ಮೋದಿ ರೂಟ್ ಮ್ಯಾಪ್ ಹಾಕಿಕೊಂಡಂತೆ ಕಾಣ್ತಾ ಇದೆ. ಇದರ ಅಂಗವಾಗಿಯೇ ಪ್ರಧಾನಿ ಮೋದಿ ಕರುನಾಡ ಯಾತ್ರೆ ಹಮ್ಮಿಕೊಂಡಿರೋದು. 10 ರ್ಯಾಲಿ ಸಮಾವೇಶಗಳು ಗರಿಗೆದರಿವೆ. ಈ ಮೂಲಕ ಜನರ ಮನಸ್ಸು ಗೆಲ್ಲೋದಕ್ಕೆ ಮೋದಿ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿರಬೇಕು. ಅದರಲ್ಲೂ ಮುಖ್ಯವಾಗಿ ಸೋಲಿಲ್ಲದ ಸರದಾರ ಹೆಗ್ಗಳಿಕೆ ಹೊಂದಿದ್ದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತವರಿನಿಂದಲೇ ರ್ಯಾಲಿ ಶುರುವಾಗಿದೆ. ಇದೀಗ ಶಿವಮೊಗ್ಗದಲ್ಲಿ ಬೃಹತ್ ರ್ಯಾಲಿ ಮೂಲಕ ಮತದಾರರ ಮುಂದೆ ಬಂದು ನಿಂತಿದ್ದಾರೆ. सबके घर तक एनडीए सरकार पहुंचेगी. अगले 5 वर्षों में युवाओं के लिए अवसरों के नए द्वार खुलेंगे और ये रास्ता 26 अप्रैल और 7 मई को आपके वोट से पक्का होगा. 26 अप्रैल को उडुपी चिकमंगलूर सीट पर श्री कोटा श्रीनिवास, दक्षिण कन्नड़ा सीट पर कैप्टन ब्रिजेश चौटा और बेंगलुरु रूरल सीट पर डॉक्टर सीएन मंजुनाथ, इनके लिए बड़ी संख्या में वोट डालने हैं. इसके बाद 7 मई को शिवमोगा की सीट पर श्री बी.वाई. राघवेंद्र और दावणगेरे में श्रीमती गायत्री सिद्धेश्वर को भारी मतों से विजयी बनाना है. ಭಾರತ್ ಜೋಡೋ ಐಕ್ಯತಾ ನ್ಯಾಯ ಯಾತ್ರೆ ಸಮಾರೋಪ ವೇಳೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಇವಿಎಂಗಳ ಬಗ್ಗೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ. ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಕುಟುಕಿದ್ದು ಕಂಡು ಬರ್ತಾ ಇದೆ. ಈ ಹಿಂದೆಯೂ ಕೂಡ ಇಂಥದ್ದೇ ಆರೋಪಗಳು ಕೇಳಿ ಬಂದಿದ್ವು. ಆದರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಮತ್ತೆ ಇವಿಎಂ ಆರೋಪ ಮಾಡ್ತಾ ಇದೆ. ಇವಿಎಂ ಮೇಲಿನ ಆರೋಪ ಕೇಳಿ ಬಂದಿದ್ದು ಇದೇ ಮೊದಲ ಬಾರಿಯೇನಲ್ಲ. ಅಂದು ಎನ್ಡಿಎ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಾಗ ಶುರುವಾಗಿತ್ತು ಇವಿಎಂ ಮೇಲಿನ ಆರೋಪ. ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ಹ್ಯಾಕ್ ಮಾಡಿ ಚುನಾವಣೆ ಗೆಲ್ಲಲಾಗ್ತಿದೆ, ತನಿಖೆ ಆಗ್ಲಿ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ವು. ಸದ್ಯ ಲೋಕಸಮರದ ವೇಳೆ ಮತ್ತೆ ಇವಿಎಂ ಮೇಲಿನ ದೂರು ಕೇಳಿ ಬಂದಿದೆ. ಅಷ್ಟಕ್ಕೂ ಇವಿಎಂ ಬಳಕೆಯ ಇತಿಹಾಸವೇನು ಅನ್ನೋದನ್ನ ನೋಡೋಣ ಬನ್ನಿ. ಈ ಹಿಂದೆಯೂ ಕೇಳಿ ಬಂದಿದ್ದು ಇವಿಎಂ ಆರೋಪ. ವಿಪಕ್ಷಗಳ ಆರೋಪಕ್ಕೆ ದೊರೆತಿತ್ತ ತಕ್ಕ ಉತ್ತರ. ಎಸ್ ವೀಕ್ಷಕರೇ, ಭಾರತದಲ್ಲೂ ಇವಿಎಂ ಯಂತ್ರಗಳ ಮೇಲೆ ಅಪಸ್ವರಗಳು ಕೇಳಿ ಬಂದಿದ್ವು. ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ಹ್ಯಾಕ್ ಮಾಡಿ ಚುನಾವಣೆ ಗೆಲ್ಲಲಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಆದರೆ ಇದನ್ನ ಅಲ್ಲಗಳೆದಿರುವ ಚುನಾವಣಾ ಆಯೋಗ ಯಾವುದೇ ಪ್ರಯೋಗಕ್ಕೂ ಸಿದ್ಧ ಅಂತ ತಿಳಿಸಿತ್ತು. ಅಲ್ಲದೆ ಪ್ರಾಯೋಗಿಕವಾಗಿ ಇವಿಎಂ ಬಳಕೆ ಸುರಕ್ಷಿತ ಅನ್ನೋದನ್ನ ತೋರಿಸಿತ್ತು. 1982ರಲ್ಲಿ ಭಾರತದ ಚುನಾವಣಾ ಆಯೋಗ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಇವಿಎಂ ಅನ್ನ ಬಳಸಿತು. ಈಗ ಬ್ಯಾಲೆಟ್ ಪೇಪರ್ ಬದಲಿಗೆ ಇವಿಎಂ ಬಳಸಲಾಗ್ತಾ ಇದೆ. ಇವಿಎಂನ ಪೂರ್ಣ ಹೆಸರು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್. ಇದು ಚುನಾವಣಾ ಪ್ರಕ್ರಿಯೆಯನ್ನ ವೇಗವಾಗಿ ಮತ್ತು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ. ಇನ್ನು ಭಾರತದಲ್ಲಿ ಬಳಕೆ ಮಾಡುತ್ತಿರುವ ಇವಿಎಂ ಯಂತ್ರಗಳನ್ನು ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪ್ನಲ್ಲಿ ನಿರ್ಮಿಸಲಾಗುತ್ತೆ. ಅಲ್ಲದೆ ಈ ಮತಯಂತ್ರಗಳನ್ನು ನೇಪಾಳ, ನಮೀಬಿಯಾ, ಕೀನ್ಯಾ ಮತ್ತು ಭೂತಾನ್ ದೇಶಗಳು ತಮ್ಮ ಚುನಾವಣೆಯಲ್ಲಿ ಬಳಸ್ತಾ ಇರುವುದು ಗಮನಾರ್ಹ. ಮೊದಲ ಬಾರಿ ಎಲ್ಲಿ ಬಳಸಲಾಗಿತ್ತು ಇವಿಎಂ? ಅಂದು ಏನೆಲ್ಲ ಬದಲಾವಣೆ ಆಗಿತ್ತು ಗೊತ್ತಾ? ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಎನಿಸಿಕೊಂಡಿರುವ ಭಾರತದಲ್ಲಿ ಮೊದಲ ಬಾರಿಗೆ ಇವಿಎಂ ಬಳಸಿರುವುದು 1982ರಲ್ಲಿ ಕೇರಳದ ಪರೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲೇ. ಈ ಸಂದರ್ಭದಲ್ಲಿ ಇವಿಎಂ ಮತಯಂತ್ರಗಳನ್ನು ಬಳಸಲಾಗಿತ್ತು. ಇದಾದ ಬಳಿಕ 1999ರ ಲೋಕಸಭಾ ಚುನಾವಣೆ ವೇಳೆ ಸೀಮಿತ ಕ್ಷೇತ್ರದಲ್ಲಿ ಇವಿಎಂ ಮತಯಂತ್ರಗಳ ಪ್ರಯೋಗ ಮಾಡಲಾಯಿತು. 2004ರ ಲೋಕಸಭಾ ಚುನಾವಣೆ ನಂತರ ನಡೆದ ಪ್ರತಿಯೊಂದು ವಿಧಾನಸಭಾ ಚುನಾವಣೆಯಲ್ಲೂ ಇವಿಎಂ ಅನ್ನ ಜಾರಿಗೆ ತರಲಾಯಿತು.
ಭಾರತೀಯ ಚುನಾವಣೆಗಳಲ್ಲಿ 16 ಲಕ್ಷ ಇವಿಎಂ ಯಂತ್ರಗಳನ್ನು ಬಳಸಲಾಗುತ್ತೆ ಮತ್ತು ಅಂತಹ ಪ್ರತಿಯೊಂದು ಯಂತ್ರದಲ್ಲೂ ಗರಿಷ್ಠ 2,000 ಮತಗಳನ್ನು ಚಲಾವಣೆ ಮಾಡಲಾಗುತ್ತೆ. ಮೊದಲ ಬಾರಿಗೆ ಎನ್ಡಿಎ ಹೆಚ್ಚು ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಾಗ ಇವಿಎಂ ಹ್ಯಾಕ್ ಆರೋಪ ಕೇಳಿಬಂದಿತ್ತು. ವಿಪಕ್ಷಗಳು ಇಂಥದೊಂದು ಆರೋಪವನ್ನ ಮಾಡಿದ್ವು. ಆಗ ಭಾರೀ ಚರ್ಚೆ ಎದುರಾಗಿತ್ತು. ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇದು ಆಗುವ ಮಾತೆ ಅನ್ನೋ ವಾದ ವಿವಾದಗಳು ಗರಿಗೆದರಿದ್ವು. ಆದರೆ ಚುನಾವಣಾ ಆಯೋಗ ಅದೆಲ್ಲವೂ ಸತ್ಯಕ್ಕೆ ದೂರವಾದ ಮಾತು ಅಂತ ಸಾಬೀತು ಮಾಡಿತು. ಇವೆಲ್ಲಕ್ಕಿಂತ ಆಸಕ್ತಿದಾಯಕ ವಿಚಾರ ಅಂದ್ರೆ ವಿಶ್ವದ 195 ರಾಷ್ಟ್ರಗಳಲ್ಲಿ ಕೇವಲ 20 ದೇಶಗಳಲ್ಲಿ ಮಾತ್ರ ಇವಿಎಂ ಮತಯಂತ್ರಗಳನ್ನ ಬಳಸಲಾಗ್ತಾ ಇದೆ. ಈ 20 ದೇಶಗಳಲ್ಲಿ 6 ದೇಶಗಳು ಎಲೆಕ್ಟ್ರಾನಿಕ್ ಮತಯಂತ್ರದ ಬಳಕೆಯ ಪ್ರಾರಂಭಿಕ ಹಂತದಲ್ಲಿದೆ. ಅಂದ್ರೆ ಈ ದೇಶಗಳು ಚುನಾವಣೆಗೆ ಸಂಪೂರ್ಣವಾಗಿ ಇವಿಎಂ ಅನ್ನ ನೆಚ್ಚಿಕೊಂಡಿಲ್ಲ. ಭಾರತವನ್ನ ಹೊರತುಪಡಿಸಿ ಬ್ರೆಜಿಲ್, ಫಿಲಿಪೈನ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ನೇಪಾಳ, ಭೂತಾನ್, ಈಜಿಪ್ಟ್ ದೇಶಗಳಲ್ಲಿ ಮತ ಚಲಾವಣೆಗೆ ಇವಿಎಂಗಳನ್ನು ಬಳಸಲಾಗ್ತಾ ಇದೆ. ಇನ್ನು ಅನೇಕ ದೇಶಗಳಲ್ಲಿ ಇವಿಎಂಗಳನ್ನು ಬಳಕೆಗೆ ತರಲಾಗಿದ್ರೂ ಬಳಿಕ ನಿಷೇಧ ಮಾಡಲಾಯಿತು. ಭದ್ರತೆ ಮತ್ತು ಅಪನಂಬಿಕೆಯ ಕಾರಣದಿಂದ ಜರ್ಮನಿ, ನೆದರ್ಲ್ಯಾಂಡ್, ಇಟಲಿ ಮತ್ತು ಅಮೆರಿಕ ದೇಶಗಳಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಕ್ಕೆ ಗುಡ್ ಬೈ ಹೇಳಲಾಯಿತು. ಅಷ್ಟೇ ಅಲ್ಲದೆ ಈ ಹಿಂದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಇವಿಎಂ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂಥದೊಂದು ಆರೋಪ ಮಾಡಿದ್ದಾರೆ. ಕೇವಲ ಇವಿಎಂ ಆರೋಪ ಮಾಡಿರೋದಲ್ಲದೆ ಕಾಂಗ್ರೆಸ್ ನಾಯಕ ಕೆಲ ದಿನಗಳ ಹಿಂದೆಯಷ್ಟೇ ಚುನಾವಣಾ ಬಾಂಡ್ಗಳ ಬಗ್ಗೆಯೂ ವಾಗ್ದಾಳಿ ನಡೆಸಿದ್ರು. ಚುನಾವಣಾ ಬಾಂಡ್ ಅತಿ ದೊಡ್ಡ ಹಗರಣ ಅಂತಲೂ ಕಿಡಿಕಾರಿದ್ರು. ಇದೆಲ್ಲದರ ಮಧ್ಯೆ ನಮೋ ಸತತ 3ನೇ ಬಾರಿ ದಾಖಲೆಯ ಬಹುಮತದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆಯ ವಿಶ್ವಾಸದಲ್ಲಿದ್ದಾರೆ. ಲೋಕಸಭೆಯ 3/2 ಬಹುಮತ ಪಡೆಯೋದು ಮೋದಿ ಗುರಿಯಾಗಿದೆ. ಹೀಗಾಗಿ ಬಿಜೆಪಿ 370 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅನ್ನೋ ವಿಶ್ವಾಸದಲ್ಲಿದೆ. 362 ಸೀಟು ಗೆದ್ರೆ ಲೋಕಸಭೆಯ 3/2 ಬಹುಮತ ಪಡೆದಂತೆ ಲೆಕ್ಕ. ಹೀಗಾದ್ರೆ ಸಂವಿಧಾನ ತಿದ್ದುಪಡಿಗೆ ಮಿತ್ರ ಪಕ್ಷಗಳ ಬೆಂಬಲದ ಅಗತ್ಯವೇ ಇರಲ್ಲ. ಹೀಗಾಗಿಯೇ ಪ್ರಧಾನಿ ಮೋದಿ ಅಬ್ ಕಿ ಬಾರ್ 400 ಪಾರ್ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಇರುವ ಮೋದಿ ಗೆಲುವಿಗೆ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆಯಂತೆ. ಇತ್ತ ಬಿಜೆಪಿ ಗೆಲುವಿನ ರಣತಂತ್ರದೊಂದಿಗೆ ಜನರ ಮುಂದೆ ನಿಂತಿದೆ. ಕೇಂದ್ರ ಕಾರ್ಯ ಯೋಜನೆಗಳು, ಅಭಿವೃದ್ಧಿ ಪರ ಕಾಮಗಾರಿ ಲೋಕಾರ್ಪಣೆ ಮೂಲಕ ಬಿಜೆಪಿ ಮತ ಬ್ಯಾಂಕ್ ಭದ್ರ ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವಿವಿಧ ಸ್ಥಳಗಳಲ್ಲಿ ಹಮ್ಮಿಕೊಂಡಿರುವ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದೆ. ಈಗಾಗಲೇ ನಮೋ ಉತ್ತರದಿಂದ ದಕ್ಷಿಣದವರೆಗೆ ಸಂಚರಿಸಿ ಬಂದಾಗಿದೆ. ಸದ್ಯ ಕರ್ನಾಟಕದತ್ತ ತಮ್ಮ ಚಿತ್ತ ನೆಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ಮತದಾರರ ಗಮನ ಸೆಳೆಯುವುದಕ್ಕೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ದಂಡಯಾತ್ರೆ ಆರಂಭಿಸಲಿದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 4 ದಿನಗಳ ಕಾಲ ನಮೋ ಚುನಾವಣಾ ಪ್ರಚಾರದ ರಣಕಹಳೆ ಮೊಳಗಿಸಲಿದ್ದಾರೆ. ಅಲ್ಲದೆ ಇದರ ಜೊತೆಗೆ ದಕ್ಷಿಣದ ದಂಡಯಾತ್ರೆಯೂ ಕೂಡ ಬಿರುಸಾಗಿದೆ. ವೀಕ್ಷಕರೇ, ಮೋದಿ ಭಾರತ ವಿಶ್ವದ ದೊಡ್ಡಣ್ಣನಾಗಿ ಹೊರಹೊಮ್ಮೋದಾಗಿ ಭರವಸೆ ನೀಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಈಗಾಗಲೇ ತಾಲೀಮು ಆರಂಭಿಸಿರುವ ಪಕ್ಷಗಳ ಮಧ್ಯೆ ಬಿಜೆಪಿ ಪಾಳೆಯ ತನ್ನದೇ ಆದ ರೂಟ್ ಮ್ಯಾಪ್ ಹಾಕೊಂಡು ಹೊರಟಂತಿದೆ. ಯಾಕೆ ಅಂದ್ರೆ ಇಲ್ಲಿ ಕೇಸರಿ ಪಾಳೆಯ ಅಭಿವೃದ್ಧಿ ಮಂತ್ರದ ಜೊತೆಗೆ ಹಿಂದುತ್ವದ ಮಂತ್ರ ಪಠಿಸಿದಂತಿದೆ. ಲೆಕ್ಕಾಚಾರದ ಪ್ರಕಾರ ನೋಡುವುದಾದ್ರೆ ಈಗಾಗಲೇ ಮೋದಿ ಭಾರತವನ್ನ ವಿಶ್ವದಲ್ಲೇ ಬಲಿಷ್ಠ ರಾಷ್ಟ್ರವನ್ನಾಗಿ ಬಿಂಬಿಸಿದ್ದಾರೆ. ವಿದೇಶಾಂಗ ಚಾಣಾಕ್ಷತೆ ಮೆರಿತಾ ಇದ್ದು ರಾಜತಾಂತ್ರಿಕ ಕೌಶಲ್ಯತೆ ಕೂಡ ಕಂಡು ಬರ್ತಾ ಇದೆ. ಅವತ್ತು 1984ರಲ್ಲಿ ಕಾಂಗ್ರೆಸ್ ಪಕ್ಷ
404 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಇದೀಗ 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲ್ಲುವ ಮೂಲಕ ಆ ದಾಖಲೆ ಮುರಿಬೇಕು ಅನ್ನೋ ಗುರಿ ನೀಡಿದ್ದಾರೆ ಪ್ರಧಾನಿ ಮೋದಿ. ಅದರಲ್ಲೂ ಕರ್ನಾಟಕದ ಪಾಲಿಗೆ ಲೋಕಸಭೆ ಮಹತ್ವದ ಪಾತ್ರ ವಹಿಸಿದೆ. ಯಾಕೆ ಅಂದ್ರೆ ಕಳೆದ ಬಾರಿಯ ರಿಸಲ್ಟ್ ಅನ್ನ ಯಾರೂ ಕೂಡ ಮರೆಯುವಂತಿಲ್ಲ. ಆದರೆ ಕಾಂಗ್ರೆಸ್ ಈಗ ಇವಿಎಂಗಳ ಮೇಲೆ ಬೊಟ್ಟು ಮಾಡಿದೆ. ರಾಜನ ಆತ್ಮ ಇವಿಎಂಗಳಲ್ಲಿದೆ ಅನ್ನೋ ಮೂಲಕ ರಾಹುಲ್ ಗಾಂಧಿ ಮತ್ತೊಂದು ಆರೋಪ ಮಾಡಿದ್ದಾರೆ. ಹಾಗೆಯೇ ಎನ್ಡಿಎ ಅನ್ನ ಶಕ್ತಿಗೆ ಹೋಲಿಸಿದ್ದು ಆ ಶಕ್ತಿಯ ವಿರುದ್ಧ ಹೋರಾಡ್ತೀವಿ ಅಂತ ಹೇಳಿದ್ದು ಭಾರಿ ಚರ್ಚೆಗೆ ಹಾದಿ ಮಾಡಿಕೊಟ್ಟಿದೆ. ಸದ್ಯ ಈ ಬಾರಿಯ ರಾಷ್ಟ್ರ ರಾಜಕಾರಣದಲ್ಲಿ ವಾಗ್ಬಾಣದ ಸಮರ ಜೋರಾಗಿದೆ. ನೋಡಿದ್ರಲ್ವಾ, ಒಂದು ಕಡೆ ರಾಹುಲ್ ಗಾಂಧಿ ಶಕ್ತಿ ಸಮರದ ಮಾತು, ಇನ್ನೊಂದು ಕಡೆ ಇವಿಎಂ ಹ್ಯಾಕ್ ಮಾಡಿರೋ ಆರೋಪ ಜೋರಾಗಿದೆ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಶಕ್ತಿ ಸಮರ ಶುರುವಾಗಿದೆ. ಇದಾಗಿತ್ತು ಇವರೆಗಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.